ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಬಹಳಷ್ಟು, ಮಕರ ರಾಶಿಯ ಉತ್ತರಾಷಾಢ ಆಗ್ಬೋದು, ಶ್ರವಣ ಆಗ್ಬೋದು, ಧನಿಷ್ಠ ಆಗ್ಬೋದು, ಈ ಮಕರ ರಾಶಿಯವರಿಗೆ ಗುರುಬಲ ಬೇರೆ ಬರ್ತಾ ಇದೆ. ಈ ರಾಶಿಯವರಿಗೆ ಬಹಳಷ್ಟು ಅದೃಷ್ಟ ಕೂಡಿ ಬರ್ತಾ ಇರ್ತಕ್ಕಂಥದ್ದು. ಎಲ್ಲ ಸ್ಟ್ರಕ್ ಆಗಿಬಿಟ್ಟಿದೆ, ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದ್ದೀರಾ, ಅದು ಬರ್ತಾ ಇಲ್ಲ, ಅದು ಕೂಡ ಬರ್ತಾ ಇರತಕ್ಕಂಥ ಸಾಧ್ಯತೆ ತುಂಬ ಇದೆ. ಮಾನಸಿಕ ಅಶಾಂತಿ ಕೂಡ ದೂರ ಆಗುತ್ತೆ, ಉದ್ಯೋಗದಲ್ಲಿ ಶುಭ ಆಗುತ್ತೆ, ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ, ಹಾಗೆ ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥದ್ದು, ಶತ್ರುಗಳು ಮಿತ್ರರಾಗ್ತಕ್ಕಂಥದ್ದು, ಹಳೆಯ ವ್ಯಾಪಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ಹೊಸ ಉದ್ದಿಮೆಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ಹಾಗೆಯೇ ಮಹಿಳೆಯರಿಗೆ ಹೊಸದಾದ ವ್ಯಾಪಾರ ಮಾಡೋದ್ರಿಂದ ಸಾಕಷ್ಟು ಹಣ ಕೂಡ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪಿತ್ರಾರ್ಜಿತ ಆಸ್ತಿಯಿಂದ ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ರಾಶಿಯವರಿಗೆ ಬಹಳಷ್ಟು ಇರತಕ್ಕಂಥ ಯೋಗ ಕೂಡ ಇರುತ್ತೆ. ಆರೋಗ್ಯಕ್ಕೇನು ಖರ್ಚು ಮಾಡ್ತಕ್ಕಂಥ ಯೋಗ ಕೂಡ ಇಲ್ಲ. ಹಾಗೆಯೇ ಆಸ್ತಿ ತಗೊಳ್ತಕ್ಕಂಥದ್ದು, ಕಮರ್ಷಿಯಲ್ ಬಿಲ್ಡಿಂಗ್ ಏನೋ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಹೋಗ್ತಕ್ಕಂಥದ್ದು, ವಾಹನ ಯೋಗ ತಗೊಳ್ತಕ್ಕಂಥ ಸಾಧ್ಯತೆ ಸಹ ಮಕರ ರಾಶಿಯವರಿಗೆ ಹೆಚ್ಚು ಇರತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೆ ಪ್ರತಿ ಶುಕ್ರವಾರ, ಸಾಧ್ಯವಾದಷ್ಟು ಶುಕ್ರವಾರಗಳು ನೀವು ಸಾಧ್ಯವಾದಷ್ಟು ಹಾಲಿನ ನೈವೇದ್ಯವನ್ನು ಒಂದು ದೇವಿ ದೇವಸ್ಥಾನದಲ್ಲಿ ಹಾಲಿನ ಅಭಿಷೇಕ ಅಥವಾ ಹಾಲನ್ನು ಕೊಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಈ ಒಂದು ಮಕರ ರಾಶಿಯವರಿಗಿರುತ್ತೆ. ಪ್ರತಿನಿತ್ಯವೂ ಓಂ ನಮೋ ಆಂಜನೇಯನ ಸ್ಮರಣೆ ಮಾಡಿದ್ರೂ ಕೂಡ ಅದರಿಂದ ಸಾಕಷ್ಟು ಶುಭಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಈ ರಾಶಿಯವರಿಗೆ ಭಾನುವಾರ ಮತ್ತು ಶುಕ್ರವಾರ ಹೆಚ್ಚು ಹಣದ ಯೋಗಗಳಿರ್ತಕ್ಕಂಥದ್ದು. ಈ ರಾಶಿಯವರಿಗೆ ಆದಾಯ ಬಂದು 7 ಇರುತ್ತೆ, ಖರ್ಚು ಬಂದು ಇವರಿಗೆ ಕೇವಲ 1% ಮಾತ್ರ ಖರ್ಚಿರುತ್ತೆ. ಇನ್ನು ಈ ರಾಶಿಯವರು ಬಹುಮುಖ್ಯವಾಗಿ ಮಾರ್ಚ್, ಅಕ್ಟೋಬರ್ ಮತ್ತು ನವಂಬರಲ್ಲಿ ಸ್ವಲ್ಪ ಹೆಚ್ಚು ಹಣ ಗಳಿಕೆ ಯೋಗ ಕೂಡ ಇರುತ್ತೆ. ಅದೇ ರೀತಿ ಫೆಬ್ರವರಿ ಜುಲೈಯಲ್ಲಿ ಸ್ವಲ್ಪ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗಿರುತ್ತೆ. ಆದರೂ ಕೂಡ ಒಟ್ಟಾರೆಯಾಗಿ 2024ರಲ್ಲಿ ಮಕರ ರಾಶಿಯವರಿಗೆ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಲ್ಲಿ ಹೆಚ್ಚು ಹಣದ ಯೋಗ ಕೂಡ ಇರುತ್ತೆ. ಇನ್ನು ಹೂಡಿಕೆಯ ವಿಷಯದಲ್ಲೂ ಕೂಡ ಶುಭ ಆಗ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗಿರುತ್ತೆ.